ಬೆಕ್ಕಿನ ವಿಚಾರಕ್ಕೆ ಎರಡು ಮನೆಯವರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಈ ಗಲಾಟೆಯನ್ನ ಪೊಲೀಸರು ಮಧ್ಯಪ್ರವೇಶಿಸಿ ಶಮನಗೊಳಿಸಿದ್ದಾರೆ. ಒಂದು ಮನೆಯಲ್ಲಿ ಗಂಡು ಬೆಕ್ಕು, ಮತ್ತೊಂದು ಮನೆಯಲ್ಲೊಂದು ಹೆಣ್ಣು ಬೆಕ್ಕು ಇತ್ತು. ಇತ್ತೀಚೆಗೆ ಹೆಣ್ಣು ಬೆಕ್ಕು 4 ಮರಿಗಳನ್ನ ಹಾಕಿದ್ದೇ ವಿವಾದಕ್ಕೆ ಕಾರಣವಾಗಿದೆ. ಹೆಣ್ಣು ಬೆಕ್ಕಿನ ಮನೆಯವರು ತಮ್ಮ ಬೆಕ್ಕು ಗರ್ಭ ಧರಿಸಲು ಗಂಡು ಬೆಕ್ಕು ಕಾರಣ ಅಂತ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ 4 ಮರಿಗಳನ್ನ ಗಂಡು ಬೆಕ್ಕು ಇರುವ ಮನೆಯವರ ಬಳಿ ತಂದು ಬಿಟ್ಟಿದ್ರು. ಈ ವೇಳೆ ಎರಡೂ ಮನೆಯವರ ನಡುವೆ ತೀವ್ರ ಮಾತಿನ ಚಕಮಕಿಯಾಗಿದೆ. ಸ್ಥಳೀಯರು ತಕ್ಷಣ 112 ಸಂಖ್ಯೆಗೆ ಕರೆ ಮಾಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಎರಡು ಮನೆಯವರನ್ನ ಸಮಾಧಾನ ಪಡಿಸಿ ಮನೆಗಳಿಗೆ ಕಳಿಸಿದ್ದಾರೆ. ಈ ಸಂಬಂಧ ಬೆದರಿಕೆ ಆರೋಪದ ಹಿನ್ನೆಲೆ ಶೇಷಾದ್ರಿಪುರ ಠಾಣೆಯಲ್ಲಿ ದೂರು ನೀಡಲು ಸಿದ್ಧತೆ ನಡೆಸಲಾಗಿದೆ. 8 ವರ್ಷದ ಹಿಂದೆ ಮದುವೆಯಾಗಿದ್ದ ಮಹಿಳೆ ಗಂಡನನ್ನ ಬಿಟ್ಟು ರಾತ್ರೋರಾತ್ರಿ ಲವರ್ ಜೊತೆ ಪರಾರಿಯಾಗಿರೋ ಘಟನೆ ಹಾಸನ ಗೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಾರಿನಲ್ಲಿ ಬಾಯ್ ಫ್ರೆಂಡ್ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. 8 ವರ್ಷಗಳ ಹಿಂದೆ ಪ್ರಕಾಶ್ ಮತ್ತು ಹರ್ಷಿತಾ ದಂಪತಿ ಮದುವೆಯಾಗಿದ್ರು. ಇತ್ತೀಚೆಗೆ ದಂಪತಿಗಳ ನಡುವೆ ಕಲಹ ಉಂಟಾಗಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ನಡೆಸಿದ್ರು. ಗಂಡನ ಜೊತೆ ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ಲು. ಈ ಹಿನ್ನೆಲೆ ಹರ್ಷಿತಾಳನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಲಾಗಿತ್ತು. ಆದರೆ ನಂತರ ಹೊರಬರುವ ಸಲುವಾಗಿ ತನ್ನಿಂದ ತಪ್ಪಾಗಿದೆ ಅಂತ ಗಂಡನಿಗೆ ಫೋನ್ ಮಾಡಿ ಮನೆಗೆ ವಾಪಸ್ಸಾಗಿದ್ಲು. ಆದರೆ ರಾತ್ರೋರಾತ್ರಿ ಗಂಡನ ಬಿಟ್ಟು ಓಡಿ ಹೋದ ಹರ್ಷಿತಾ ಕಾರಿನಲ್ಲೇ ತಾಳಿ ಕಟ್ಟಿಸಿಕೊಂಡು ಮದುವೆ ಆಗಿದ್ದಾಳೆ. ಇದಕ್ಕೂ ಮೊದಲು ಗಂಡನಿಗೆ ಕರೆ ಮಾಡಿ ನಾನು ಬೆಂಗಳೂರಲ್ಲಿ ಇದ್ದೇನೆ, ನನ್ನನ್ನ ಬಿಡಿ, ಮಗುವನ್ನ ನೀವೇ ನೋಡಿಕೊಳ್ಳಿ ಅಂತ ಹೇಳಿದ್ದಲ್ಲದೆ ಒತ್ತಡ ಹಾಕಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾಳಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.